ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢಾಸ್ತ್ರ ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ ಎಚ್ಡಿಕೆ ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳ ಹೊರಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢಾಸ್ತ್ರ ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ ಎಚ್ಡಿಕೆ ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳ ಹೊರಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢಾಸ್ತ್ರ ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ ಎಚ್ಡಿಕೆ ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳ ಹೊರಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢಾಸ್ತ್ರ ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ ಎಚ್ಡಿಕೆ ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ.
ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳವರೆಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢ ಅಸ್ತ್ರ, ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ HDK ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, HD ಕುಮಾರಸ್ವಾಮಿ ಇದ್ದಾರೆ, ಇದರಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳವರೆಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳ ಮೂಢ ಅಸ್ತ್ರ, ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹದೊಂದಿಗೆ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ತುಂತುರು ಮಳೆ ನಡುವೆಯೂ ಕೂಡ ಪಾದಯಾತ್ರೆ ಸಾಗುತ್ತಿದೆ. ಕೇಂದ್ರ ಸಚಿವ HDK ಜೊತೆ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪಾದಯಾತ್ರೆ ಬರದಿಂದ ಸಾಗಿದೆ. ನೋಡಿ, ವಿಜಯೇಂದ್ರ ಇದ್ದಾರೆ, HD ಕುಮಾರಸ್ವಾಮಿ ಇದ್ದಾರೆ, ಇದರಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಪಾದಯಾತ್ರೆ ಸಾಗ್ತಾ ಇದೆ. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇಡೀ ಸರ್ಕಾರವೇ ಭ್ರಷ್ಟ ಸರ್ಕಾರ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಬಿಜೆಪಿ ನಾಯಕರ ಆಗ್ರಹ ಆಗಿದೆ. ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ನ ನಾಯಕರು ಕೂಡ ಮೈತ್ರಿ ಪಾರ್ಟ್ನರ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಮೂಲಕ ಮೂಢ ಅಸ್ತ್ರವನ್ನು ಮುನ್ನೆಲೆಗೆ ತಂದು ಬಿಜೆಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಪಾದಯಾತ್ರೆ ನಡೀತಾ ಇದೆ. 7 ದಿನಗಳವರೆಗಿನ ಈ ಪಾದಯಾತ್ರೆ ಇವತ್ತು ಒಂದಿಷ್ಟು ಕಿಲೋಮೀಟರ್ ಕ್ರಮಿಸುತ್ತೆ. ಅದಾದ ನಂತರ ಮತ್ತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಪಾದಯಾತ್ರೆ ನಡೀತಾ ಇದೆ.